ಆಕಾಶವಾಣಿ ಕನ್ನಡ ಭಾರತಿ ಇವತ್ತಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರಿಂದ ಕಾರಂತರ ಕಾದಂಬರಿಗಳು ಮತ್ತು ಸ್ತ್ರೀ ಪಾತ್ರಗಳು ಈ ಕುರಿತು ಭಾಷಣ ಹಾಗೂ ಜಾನಪದ ಜೀವನ ಮೌಲ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಮನಿ. ಮೊದಲಿಗೆ ಕೇಳಿ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರಿಂದ ಕಾರಂತರ ಕಾದಂಬರಿಗಳು ಮತ್ತು ಸ್ತ್ರೀ ಪಾತ್ರಗಳು ಈ ಕುರಿತು ಭಾಷಣ. ಕಾರಂತರಿಗೆ ಕಾದಂಬರಿ ಪ್ರತಿಸೃಷ್ಟಿಯಲ್ಲ, ಅದೊಂದು ಜೀವನದಿಂದ ಹೊರಬಂದ ಜೀವಂತ ದಾಖಲೆ ಎನ್ನುವ ಮಾತು ಇವರ್ ಅನಂತಮೂರ್ತಿಯವರು ಹೇಳಿದ್ದಾರೆ. ಭಾರತದ ಸಂಸ್ಕೃತಿ ಎಂದರೆ ಅದು ಭಾರತೀಯ ಸ್ತ್ರೀಯರ ನಾಗರಿಕತೆಯೇ. ಸಮಾಜದ ಎಲ್ಲ ವರ್ಗಗಳು ತಮಗೆ ಬೇಕಾದಂತೆ ಇತರರಿಗೆ ಉಪಟಳ ಕೊಡದೆ ಬದುಕುವುದೇ ಒಂದು ಮಾದರಿ ಸಮಾಜದ ಉದ್ದೇಶ. ಕಡಲ ತೀರದ ಭಾರ್ಗವ ಶಿವರಾಮ್ ಕಾರಂತರು ಸೃಷ್ಟಿಸಿದ ಸ್ತ್ರೀ ಪಾತ್ರಗಳು ಕಳೆದ ಒಂದು ಶತಮಾನದುದ್ದಕ್ಕೂ ಸಾಮಾಜಿಕ ಸ್ಥಿತ್ಯಂತರದ ಮೂಕ ಸಾಕ್ಷಿಯಾಗಿ ಸಹೃದಯ ಓದುಗರ ಮನದಲ್ಲಿ ಉಸಿರಾಡುತ್ತಿವೆ. ಸಂಸಾರಿಕ ಜೀವನವು ಪ್ರಗತಿಪರ ಆಲೋಚನೆಗಳಿಗೆ, ವ್ಯಕ್ತಿತ್ವದ ವಿಕಸನಕ್ಕೆ ಯಾವುದೇ ರೀತಿಯ ಅಡಚಣೆಯನ್ನು ಉಂಟು ಮಾಡುವುದಿಲ್ಲ. ಸಂಸಾರದ ಮಧ್ಯೆಯೂ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಎಂಬುದನ್ನು ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಮೌಲ್ಯದ ನೆಲೆಯಲ್ಲಿ ಚಿತ್ರಿಸಿದ್ದಾರೆ. ಶಿವರಾಮ್ ಕಾರಂತರೆಂದರೆ ಸಪ್ತವರ್ಣದ ಕಾಮನಬಿಲ್ಲು, ಸಾಕ್ಷಿ ಪ್ರಜ್ಞೆಯಾದ ಹಿಮಾಲಯ ಪರ್ವತ. ಒಬ್ಬ ವ್ಯಕ್ತಿ ಜೀವನದುದ್ದಕ್ಕೂ ಓದಲು ಸಾಧ್ಯವಾಗದಷ್ಟು ಸಾಹಿತ್ಯ ಕೃಷಿಯನ್ನು ಇವರು ಮಾಡಿದ್ದಾರೆ. ಇವರ ಕೃತಿಗಳ ಮೂಲಕ ನಾವು 20ನೇ ಶತಮಾನವನ್ನು ಅರಿಯಲು ಸಾಧ್ಯ. ಅಂತೆಯೇ ಇವರನ್ನು ನಡೆದಾಡುವ ವಿಶ್ವಕೋಶ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಕನ್ನಡ ಪ್ರದೇಶದ ವಿಭಿನ್ನ ಜೀವನ ಶೈಲಿಯನ್ನು, ಸ್ತ್ರೀ ಜೀವನ ಚರಿತ್ರೆಯನ್ನು ದಾಖಲಿಸಿದ್ದಾರೆ. ಕಾರಂತರಂತೆ ದಕ್ಷಿಣ ಕನ್ನಡದ ಸ್ತ್ರೀಯರ ಜಗತ್ತನ್ನು ಅನಾವರಣಗೊಳಿಸಿದ ಮತ್ತೊಬ್ಬ ಲೇಖಕಿ ಇಲ್ಲವೆಂದರೆ ತಪ್ಪಾಗಲಾರದು. ಒಂದು ರೀತಿಯಲ್ಲಿ ಸಮಾಜಶಾಸ್ತ್ರಜ್ಞರ ಕೆಲಸ ನಿರ್ವಹಿಸುತ್ತಾ 19ನೇ ಶತಮಾನದ ಭಾಗಶಃ ಸಾಮಾಜಿಕ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯದಲ್ಲಿ ಆ ಕಾಲದಲ್ಲಿದ್ದ ಸಂಪ್ರದಾಯಗಳ ಕಟ್ಟುನಿಟ್ಟಿನಲ್ಲಿ ಜೀವಿಸುವುದೇ ಒಂದು ಶಾಪ ಎನ್ನುವ ನೋವಿನಲ್ಲಿ ದೀರ್ಘಕಾಲ ಬೇರೆಯವರ ಚಾಕರಿ ಮಾಡುತ್ತಲೇ ಬಾಳಿದ್ದ ಬಾಲವಿಧವೆಯರು, ಆರ್ಥಿಕ ಬಡತನದಿಂದಾಗಿ ಮನೆಯ ಮತ್ತು ಗದ್ದೆಯ ಕೆಲಸವನ್ನೂ ಮಾಡಿ ಶ್ರಮಜೀವನ ನಡೆಸುತ್ತಿದ್ದ ಶ್ರಮಿಕ ವರ್ಗದ ಸ್ತ್ರೀಯರು, ಮೇಲ್ವರ್ಗದವರಿಂದ ಲೈಂಗಿಕ ಶೋಷಣೆಗೆ ಒಳಗಾಗುತ್ತಲೇ ಕೌಟುಂಬಿಕ ಜೀವನವನ್ನು ಪ್ರೀತಿ ಮಾಡುತ್ತಿದ್ದ ದಲಿತ ಮಹಿಳೆಯರು, ಮಗುವೀರ ಸ್ತ್ರೀಯರು, ದೇಹ ಮಾರಿಕೊಂಡರೂ ದಾಂಪತ್ಯ ಪ್ರೀತಿಯನ್ನು, ಮಕ್ಕಳನ್ನು ಬಯಸುವ ವೇಶ್ಯೆಯರು, ಹೀಗೆ ಎಲ್ಲ ವರ್ಗಗಳ ಸ್ತ್ರೀಯರ ಜೀವನವು ಅವರವರ ಜೀವನದ ಕಷ್ಟ ಸುಖಗಳೊಡನೆ ಅವರ ಕೃತಿಗಳಲ್ಲಿ ಅನಾವರಣಗೊಂಡಿದೆ. ಗಾಂಧಿ ಯುಗದ ಪ್ರತಿನಿಧಿಯಾಗಿ ಆ ಕಾಲದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ಪರಿವರ್ತನೆಯನ್ನಾಗಲಿ, ಅಂದಿನ ಜೀವನದ ಚಿತ್ರಣವನ್ನಾಗಲಿ, ಮಹಿಳೆಯರ ಜೀವನದ ವಿವಿಧ ಮಜಲುಗಳನ್ನಾಗಲಿ ಕಟ್ಟಿಕೊಡುವಲ್ಲಿ ಕಾರಂತರು ಒಬ್ಬ ಚರಿತ್ರೆಕಾರರಾಗಿ ನಮ್ಮ ಮುಂದೆ ನಿಲ್ಲುತ್ತಾರೆ. ಎಲ್ಲ ಸಂಪ್ರದಾಯದ ಕಟ್ಟುನಿಟ್ಟುಗಳಿಗೆ ಒಳಗಾಗದ, ಆ ಕಾಲಕ್ಕೆ ತಕ್ಕಂತಹ ಅತಿರಂಜಕವೆನಿಸದ, ಗೌರವಕ್ಕೆ ಪಾತ್ರವಾಗುವ ಸ್ತ್ರೀ ಪಾತ್ರಗಳನ್ನು ಅವರ ಕಾದಂಬರಿಗಳಲ್ಲಿ ಕಾಣಬಹುದು. ಸರಸಮ್ಮನ ಸಮಾಧಿ, ಮೈಮನೆಗಳ ಸುಳಿಯಲ್ಲಿ, ಮೂಕಜ್ಜಿಯ ಕನಸುಗಳು, ಚೋಮನ ದುಡಿ, ಮರಳಿ ಮಣ್ಣಿಗೆ ಮುಂತಾದ ಕಾದಂಬರಿಗಳಲ್ಲಿ ಮೂಡಿಬಂದ ಸ್ತ್ರೀ ಪಾತ್ರಗಳು ಅನನ್ಯವಾಗಿದ್ದು ಇಂದಿಗೂ ಓದುಗರ ಸ್ಮೃತಿ ಪಟಲದಲ್ಲಿ ಮಾದರಿಗಳಾಗಿ ನಿಂತಿವೆ. ಇವರ ಸ್ತ್ರೀ ಪಾತ್ರಗಳಲ್ಲಿ ವೈವಿಧ್ಯತೆ ಇದ್ದರೂ ಎಲ್ಲ ಪಾತ್ರಗಳಲ್ಲಿ ಒಂದು ಸಾಮ್ಯತೆಯನ್ನು ನಾವು ನೋಡಬಹುದು. ಅದೆಂದರೆ ಒಂದು ರೀತಿಯ ಜೀವನ ಬದ್ಧತೆ, ಜೀವನ ಪ್ರೀತಿ, ಕುಟುಂಬ ಪ್ರೀತಿ, ಸ್ವಾಭಿಮಾನ, ಅವರದ್ದೇ ಮಿತಿಯಲ್ಲಿ ಬೆಳೆಸಿಕೊಂಡ ವೈಚಾರಿಕತೆ ಎಲ್ಲವನ್ನೂ ಕಾಣಬಹುದು. ಕಾರಂತರೆಂದು ಸ್ತ್ರೀಯರನ್ನು ಪುರುಷರಿಗಿಂತ ಕೀಳಾಗಿ ಕಂಡಿಲ್ಲ. ಅವರೊಂದು ಭೋಗದ ವಸ್ತು ಎಂದು ಯಾವತ್ತೂ ಚಿತ್ರಿಸಿಲ್ಲ. ಪ್ರೀತಿ, ಪ್ರೇಮ, ಕಾಮ ಇಬ್ಬರಿಗೂ ಒಂದೇ ಮತ್ತು ಅತ್ಯಂತ ಸಹಜವಾದದ್ದು ಎನ್ನುವ ಧೋರಣೆ ಇವರ ಎಲ್ಲ ಕಾದಂಬರಿಗಳಲ್ಲಿ ಕಾಣುತ್ತೇವೆ. ಕಾರಂತರಿಗೆ ಪ್ರೇಮ ಹೆಚ್ಚು ಕಾಡಿಲ್ಲ. ಆದರೆ ಪ್ರೇಮದ ಒಳ ಹೊರಗು ಅಂದರೆ ದಾಂಪತ್ಯ, ಅದರೊಳಗಿನ ಒಲವು, ಪ್ರಣಯ, ಕಾಮ, ಅನಾದಾರ, ಮೋಸ, ನಿರಾಕರಣೆ ಇವೆಲ್ಲವುಗಳು ಹೆಚ್ಚು ಕಾಡಿವೆ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಮತ್ತು ದಾಂಪತ್ಯದ ಹಲವು ಒಳ ಅರಿವುಗಳು ಇವರ ಕಾದಂಬರಿಗಳಲ್ಲಿ ಅನಾವರಣಗೊಂಡಿವೆ. ಅಂದಿನ ಕಾಲದಲ್ಲಿದ್ದ ಪುರುಷ ಪಾರಮ್ಯದ ಚಿತ್ರಣ, ಕೌಟುಂಬಿಕ ನೆಲೆಯಲ್ಲಿ ಪುರುಷರಿಗೆ ಅಧೀನರಾಗಿ ಜೀವಿಸುತ್ತಿದ್ದರೂ ತಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳುವುದನ್ನು ಕಾಣುತ್ತೇವೆ. ಈ ಕಾರಣಕ್ಕಾಗಿಯೇ ಇವರ ಸ್ತ್ರೀ ಪಾತ್ರಗಳಲ್ಲಿ ಬದುಕಿನಲ್ಲಿ ಭಾವನಾತ್ಮಕ ಸಂಬಂಧಗಳಿಗಾಗಿ ತುಡಿತವಿರಲು ವಾಸ್ತವತೆಯ ಜೊತೆಗೆ ಮೌಲ್ಯದ ನೆಲೆಯಲ್ಲಿ ಚಿತ್ರಿತವಾಗಿರುವುದನ್ನು ನಾವು ನೋಡುತ್ತೇವೆ. ಕಾರಂತರು ಒಳ್ಳೆಯದರ ಪಕ್ಷಪಾತಿ, ಅಂದರೆ ಭಾವಾಂತರಂಗದ ಸುಂದರ ಚಿತ್ರಣವಿದೆ. ಲೈಂಗಿಕ ಆಸೆ ಆಕಾಂಕ್ಷೆ, ಸುಖದ ಕಲ್ಪನೆಯಲ್ಲಿ ಹೆಣ್ಣು ಗಂಡುಗಳಲ್ಲಿ ಯಾವುದೇ ತಾರತಮ್ಯ ಮಾಡದೆ ಸಮಾನ ದೃಷ್ಟಿಯಿಂದ ನೋಡಿದ್ದಾರೆ. ಇವರ ಕಾದಂಬರಿಗಳಲ್ಲಿ ಚಿತ್ರಣಗೊಂಡ ಸ್ತ್ರೀ ಪಾತ್ರಗಳು
ಪುರುಷರು ತೋರಿಸುವ ಅನಾಧಾರಕ್ಕೆ ನೇರ ಪ್ರತಿಭಟನೆಯನ್ನು ತೋರದಿದ್ದರೂ ತಮ್ಮದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾವೆ. ಸಾಂಪ್ರದಾಯಿಕ ಕಟ್ಟುನಿಟ್ಟುಗಳನ್ನು ಪಾಲಿಸುವ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇರೂರಿದ್ದ ಸಾಮಾಜಿಕ ಮಿತಿಗಳನ್ನು ಮೀರದ ಜೀವನವನ್ನು ಇದ್ದ ಹಾಗೆ ತೆಗೆದುಕೊಂಡು ಪ್ರಕೃತಿಯ ಮಡಿಲಲ್ಲಿ ತಮ್ಮೆಲ್ಲ ಕಷ್ಟಗಳನ್ನು ಜೀರ್ಣಿಸಿಕೊಂಡು ಜೀವಿಸಿದ ಅಸಹಾಯಕ ಸ್ತ್ರೀಯರ ಕಾದಂಬರಿಗಳುದ್ದಕ್ಕೂ ಸಿಗುತ್ತಾರೆ. ಅವರಿಗೆ ತಮ್ಮ ಮನೆ, ತಮ್ಮ ಜಮೀನು, ತಮ್ಮ ಕುಟುಂಬವಷ್ಟೇ ಅವರ ಅರಿವಿನ ಪರಿಧಿಯಾಗಿತ್ತು. ಮರಳಿ ಮಣ್ಣಿಗೆ ಕಾದಂಬರಿಯಲ್ಲಿ 3 ತಲೆಮಾರಿನ ಕಥೆ ಇದೆ. ಇಲ್ಲಿಯ ಸ್ತ್ರೀ ಪಾತ್ರಗಳು ಹೆಣ್ಣಿಗೆ ಸ್ವರವಿಲ್ಲದ ಬದುಕು, ಏನಾದರೂ ಜಗ್ಗದ ಕುಟುಂಬ ಪ್ರೀತಿ, ತ್ಯಾಗ ಜೀವನ ಅವರದು. ಈ ನೆಲೆಯಲ್ಲಿ ಇಲ್ಲಿಯ ಸ್ತ್ರೀ ಪಾತ್ರಗಳು ಭಾರತೀಯ ಸನಾತನ ಪರಂಪರೆಯ ಪ್ರತಿನಿಧಿಯಾಗಿ ಮೂಡಿಬಂದಿವೆ. ಕಾರಂತರಿಗೆ ಇಲ್ಲಿಯ ಸ್ತ್ರೀ ಪಾತ್ರಗಳ ಕುರಿತು ಅನುಕಂಪವಿದ್ದರೂ ಅಂದಿನ ಕಾಲದ ಒಬ್ಬ ಹೆಣ್ಣು ಮಗಳನ್ನು ಗಂಡನಿಗೆ ಎದುರಾಗಿ ನಿಲ್ಲಿಸುವ ಮನಸ್ಸು ನೀತಿಪರರಾದ ಕಾರಂತರಿಗೆ ಇರಲಿಲ್ಲ. ಪತಿಯೇ ಪರಮೇಶ್ವರ ಎಂಬ ಪರಂಪರಾಗತ ಮೌಲ್ಯಕ್ಕೆ ಅಂಟಿಕೊಂಡಿದ್ದರು ಎಂಬುದು ಮನದಟ್ಟಾಗುತ್ತದೆ. ಒಂದು ಕುಟುಂಬದಲ್ಲಿ ಸಂಪ್ರದಾಯದ ಹೆಸರಿನಲ್ಲಿ ಸ್ತ್ರೀಯರ ಬಗ್ಗೆ ತೋರಿಸುವ ನಿರ್ಲಕ್ಷ್ಯ, ತಾತ್ಸರಗಳನ್ನು ಮತ್ತು ಕೌಟುಂಬಿಕ ಬದುಕಿನ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸುವ ಪುರುಷ ಧೋರಣೆಯನ್ನು ತಣ್ಣಗೆ ವಿರೋಧ ಮಾಡುತ್ತಾ ಸ್ತ್ರೀಯರ ಧೈರ್ಯ, ಸ್ಥೈರ್ಯ, ಪರಿಶ್ರಮ, ಸಾಧನೆ, ಜೀವಂತಿಕೆಗಳ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸುತ್ತದೆ. ಅಂತೆಯೇ ಕೆಲವು ಪಾತ್ರಗಳು ಹೆಂಡತಿಯಾಗಿ ಸೋತು ತಾಯಿಯಾಗಿ ಗೆದ್ದಿವೆ. ಈ ನೆಲೆಯಲ್ಲಿ ಕಾರಂತರ ಸ್ತ್ರೀ ಪಾತ್ರಗಳು ಅಂದಿನ ಕಾಲದ ಚರಿತ್ರೆಯನ್ನು ಸಾರುತ್ತಿವೆ. ಅಸಹಾಯಕತೆ, ಶ್ರಮಜೀವನ, ಕೌಟುಂಬಿಕ ವಾತ್ಸಲ್ಯ, ಕಷ್ಟ ಸಹಿಷ್ಣುತೆ, ಸಹನೆ, ತ್ಯಾಗ ಎಲ್ಲವನ್ನೂ ಮೈಗೂಡಿಸಿಕೊಂಡವರು. ಹೆಂಗಸರು ಹುಟ್ಟಿದ್ದೇ ಕಷ್ಟಪಡಲು ಎನ್ನುವ ದಾಟಿಯಲ್ಲಿ ಸಾಗುವ ಇಲ್ಲಿಯ ಸ್ತ್ರೀಯರು ಅಂದಿನ ಕಾಲಕ್ಕೆ ಆದರ್ಶರೆಂದು ಅನಿಸಿದರು. ಇಂದು ಹೆಣ್ಣೆಂದರೆ ಇಷ್ಟೆಯೇ ಎಂದು ಅನಿಸುವಂತೆ ಜಿಜ್ಞಾಸೆ ಮೂಡಿಸುತ್ತವೆ, ಅನುಕಂಪಕ್ಕೆ ಪಾತ್ರವಾಗುತ್ತವೆ. ಪುರುಷ ದಬ್ಬಾಳಿಕೆ ಸ್ತ್ರೀ ಜೀವನವನ್ನು ಹೇಗೆ ಅಸಹನೀಯಗೊಳಿಸುತ್ತದೆ ಎನ್ನುವುದನ್ನು ಕಾರಂತರು ಇಲ್ಲಿಯ ಪಾತ್ರಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ಅವರಲ್ಲಿರುವ ಸ್ತ್ರೀಪರ ಕಾಳಜಿಯೂ ಕಾರಣವಾಗಿರಬಹುದು. ಸೋಲಲ್ಲೂ ಗೆಲುವು ಸಾಧಿಸಿದ ಕಾದಂಬರಿಯ ಸ್ತ್ರೀ ಪಾತ್ರಗಳು ಸ್ವಲ್ಪ ಕಷ್ಟಗಳಿಗೂ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವ, ಮನೆ ಕೆಲಸದಲ್ಲಿ ಗಂಡ ಸಹಕರಿಸಿಲ್ಲ ಎನ್ನುವ ಕ್ಷುಲ್ಲಕ ಕಾರಣಗಳಿಗಾಗಿ ವಿವಾಹ ವಿಚ್ಛೇದನ ಬಯಸುವ ಇವತ್ತಿನ ಕೆಲವು ಸ್ತ್ರೀಯರು ಓದಿ ಅರ್ಥೈಸಿಕೊಂಡರೆ ಚೆನ್ನಾಗಿತ್ತು ಎನ್ನುವ ಯೋಚನೆಯನ್ನು ಹುಟ್ಟುಹಾಕುತ್ತದೆ. ಎರಡನೆಯದಾಗಿ, ಸಮಾಜದಲ್ಲಿ ಬೇರೂರಿದ್ದ ಪ್ರಶ್ನಾತೀತ ಹಳೆಯ ನಂಬಿಕೆಗಳನ್ನು ನಂಬಿ ಜೀವಿಸುತ್ತಿರುವಾಗ ಆ ನಂಬಿಕೆಗಳ ಹುಸಿತನವನ್ನು ಮನಗಂಡು ಸಂಪ್ರದಾಯದ ಕಟ್ಟುನಿಟ್ಟುಗಳಿಂದ ಹೊರಬಂದ ಸ್ತ್ರೀವಾದಿಯರೆಂದು ಎನಿಸಿಕೊಳ್ಳಬಹುದಾದಂತಹ ಸ್ತ್ರೀಯರು ಕೂಡ ಓದಬಹುದು. ಸ್ತ್ರೀವಾದದ ಗಾಳಿಯೂ ಬೀಸದ ಕಾಲದಲ್ಲಿ ಒಂದು ಕಡೆಯಿಂದ ಹಳೆಯ ನಂಬಿಕೆಗಳನ್ನು ನಂಬುತ್ತಲೇ ಮತ್ತೊಂದು ಕಡೆಯಿಂದ ಅದರ ನಿರಾಕರಣೆಗೂ ಕಾರಣ ಸಮೇತ ಈ ಸ್ತ್ರೀಯರ ಮೂಲಕ ಕಾರಂತರು ಹಳೆಯ ನಂಬಿಕೆಗಳನ್ನು ಅಲ್ಲಗಳೆಯುವ ಭೂಮಿಕೆಯನ್ನು ನಿರ್ಮಿಸುತ್ತಾರೆ. ಜಾತಕ, ಸಾಂಪ್ರದಾಯಿಕ ಆಚರಣೆಗಳು, ಭೂತ, ಮಾಸ್ತಿಕಲ್ಲುಗಳ ಮೇಲಿನ ನಂಬಿಕೆಗಳನ್ನು ಈ ಪಾತ್ರಗಳ ಮೂಲಕ ವಿಶ್ಲೇಷಿಸುವ ತಂತ್ರಗಾರಿಕೆ ಈ ಸ್ತ್ರೀಯರೊಳಗಿನ ಸ್ವಾತಂತ್ರ್ಯದ ಹಂಬಲವನ್ನು, ಸ್ವಾಭಿಮಾನಿಯಾದ ಅಂತಸತ್ವವನ್ನು ಬಿಚ್ಚಿಡುವಲ್ಲಿ ಸಹಕಾರಿಯಾಗಿವೆ. ಮನಸ್ಸು ಕೂಡದ ದಾಂಪತ್ಯದಲ್ಲಿ ಸುಖವಿಲ್ಲ ಎಂದು ಪ್ರತಿಪಾದಿಸುತ್ತಾ ಅಂತಹ ದಾಂಪತ್ಯಗಳಿಂದ ಆಗುವ ಸಾಮಾಜಿಕ ಪಲ್ಲಟವನ್ನು, ಎಪ್ಪುಗಟ್ಟಿರುವ ಸಂಪ್ರದಾಯದ ಕಟ್ಟುನಿಟ್ಟುಗಳನ್ನು ಮುರಿಯುವ ಅನಿವಾರ್ಯತೆಯನ್ನು ಕಾದಂಬರಿಗಳಲ್ಲಿ ಕಾಣುತ್ತೇವೆ. ಸ್ತ್ರೀವಾದ ಎನ್ನುವ ವಾದ ಹುಟ್ಟುವ ಬಹಳ ಹಿಂದೆಯೇ ಸ್ತ್ರೀವಾದಿಗಳೆಂದು ಕರೆಯಬಹುದಾದಂತಹ ಪಾತ್ರಗಳನ್ನು ಇವರು ರಚನೆ ಮಾಡಿದ್ದಾರೆ. ಸರಸಮ್ಮನ ಸಮಾಧಿ ಕಾದಂಬರಿಯಲ್ಲಿ ಸ್ತ್ರೀಯರ ಭಾವನೆಗಳನ್ನು ಮತ್ತು ನಿಜ ಜೀವನದ ಬೇಕು ಬೇಡಗಳ ಕುರಿತು ಬೆಳಕು ಚೆಲ್ಲಿದ್ದಾರೆ. ಇಲ್ಲಿಯ ಸ್ತ್ರೀ ಪಾತ್ರಗಳು ತಮ್ಮ ವೈವಾಹಿಕ ಜೀವನದ ಕುರಿತು ಭ್ರಮನಿರಸನಗೊಂಡು ತಮ್ಮ ತಂದೆ ಅಥವಾ ಗಂಡ ತಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅಲಬುತ್ತಾರೆ. ಎಲ್ಲ ಕಾಲಘಟ್ಟಗಳಂತೆ ಗಂಡಸರಾದವರು ಅವರ ಮಗಳ ಅಥವಾ ಹೆಂಡತಿಯ ಮನದ ಬಯಕೆಯನ್ನು ಅರಿಯಲು ವಿಫಲರಾಗುತ್ತಾರೆ. ಇದನ್ನು ನಾವಿಲ್ಲಿ ನೋಡಬಹುದು. ಪುರುಷರು ತಮ್ಮ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ, ಮಾಡುವ ಆಯ್ಕೆಗಳಿಂದ ತಮ್ಮ ಜೀವನದ ಭಾಗವಾದ ಹೆಂಗಸರ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ ಎಂಬುದನ್ನು ಈ ಕಾದಂಬರಿ ಜಿಜ್ಞಾಸೆಗೆ ಹಚ್ಚುತ್ತದೆ. ಸ್ತ್ರೀಯರು ಪಡುವ ಯಾತನೆ, ಬವಣೆ, ಅಪಮಾನಗಳನ್ನು ಚಿತ್ರಿಸಿ ಹೊರಗಿನಿಂದ ಚಂದವಾಗಿಯೇ ಕಾಣಿಸುವ ದಾಂಪತ್ಯ ಜೀವನದ ಒಳಗೆ ಅಡಗಿರುವ ದಾರುಣ ಸತ್ಯಗಳನ್ನು ಬೀರಿಸುತ್ತದೆ. ಇದರೊಂದಿಗೆ ಮಂಜೇಶ್ವರದ ಸಮೀಪದ ಮೂಡಂಬೈಲಿನಲ್ಲಿ ಇರುವ ಮಾಸ್ತಿಕಲ್ಲಿನ ಕುರಿತು ಓದುಗರ ಗಮನವನ್ನು ಸೆಳೆಯುತ್ತಾರೆ. ಅದು ಒಂದು ಗುಡಿಯಂತೆ ನಿರ್ಮಾಣವಾಗಿ ವಿಷಮ ದಾಂಪತ್ಯದವರೆಲ್ಲರೂ ಅಲ್ಲಿಗೆ ಹೋಗಿ ತಮ್ಮ ಸಂಸಾರ ಸರಿಯಾಗುವಂತೆ ಬೇಡಿಕೊಳ್ಳುವುದರಿಂದ ಎಲ್ಲವೂ ಸರಿ ಹೋಗುತ್ತದೆ ಎನ್ನುವುದು ಅಲ್ಲಿಯ ಜನರಲ್ಲಿ ಬೇರೂರಿದ್ದ ನಂಬಿಕೆಯಾಗಿತ್ತು. ಆ ಮೂಢನಂಬಿಕೆಯನ್ನು ಮುರಿಯುವ ಪ್ರಯತ್ನವನ್ನು ಇಲ್ಲಿ ಕಾರಂತರು ಮಾಡಿದ್ದಾರೆ. ಅದು ಅಲ್ಲಿಗೆ ಹೋಗುವ 3 ಹೆಣ್ಣುಮಕ್ಕಳ ಮೂಲಕ ಮಾಡಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಮನುಷ್ಯನ ಮನಸ್ಸು ಯಾವ ಸುಳಿಗೂ ಕಡಿಮೆಯಲ್ಲ. ಹಾಗೆ ನೋಡಿದರೆ ಸುಳಿಗಿಂತಲೂ ಸೆಳವು ಅಧಿಕ. ಈ ಹಿನ್ನೆಲೆಯಲ್ಲಿ ನಮ್ಮ ದೇಹವು ಹಲವು ಬಾರಿ ಸುಳಿಗೆ ಸಿಲುಕುವುದು ಉಂಟು. ಹೆಣ್ಣೊಬ್ಬಳ ಅಂತರಂಗದ ಸುಳಿಯ ಪದರಗಳನ್ನು ಕಾರಂತರು ತಮ್ಮ ಮೈಮನೆಗಳ ಸುಳಿಯಲ್ಲಿ ಕಾದಂಬರಿಯಲ್ಲಿ ತುಂಬ ಸುಂದರವಾಗಿ ಬಿಡಿಸಿದ್ದಾರೆ. ತಾವು ಹೇಳುವ ನೇರ ವಿಷಯಗಳನ್ನು ಬಿಟ್ಟು ಓದುಗರಲ್ಲೊಂದು ಚಿಂತನದ ಹರಿಯನ್ನು ಹುಟ್ಟುಹಾಕುವುದು ಈ ಕಾದಂಬರಿಯ ಕಲಾಕೃತಿಯ ಹೆಗ್ಗಳಿಕೆಯಾಗಿದೆ. ಜೀವನದ ವಿವಿಧ ಹಂತಗಳಲ್ಲಿ ಹೆಣ್ಣು ಬಯಸುವ ಪ್ರೀತಿ, ಪ್ರೇಮ, ಕಾಮ, ಸಾಂತ್ವನ, ವಾತ್ಸಲ್ಯ,
ಎಲ್ಲವುಗಳನ್ನು ಕಾರಂತರು ಆಪ್ತವಾಗಿ ಚಿತ್ರಿಸಿದ್ದಾರೆ. ಯಾವುದೇ ಸಾಮಾನ್ಯ ಹೆಣ್ಣಿಗಿರಬಹುದಾದಂಥ ಕನಸು, ತುಮುಲ, ಹುಡುಕಾಟ, ತಾಳ್ಮೆ ಗುಣಗಳನ್ನು ಪರಿಣಾಮಕಾರಿಯಾಗಿ ಸಮಾಜದೆದುರು ಬಿಚ್ಚಿಟ್ಟಿದ್ದಾರೆ. ಹೆಣ್ಣಿನ ತಾರುಣ್ಯದ ಕನಸುಗಳು, ಯೌವನದ ದುಡುಕುಗಳು, ತಾಯ್ತನದ ಹಂಬಲ, ಮಧ್ಯವಯಸ್ಸಿನ ತುಮುಲ ಎಲ್ಲವೂ ಓದುಗರ ಮನದಲ್ಲಿ ಸುಳಿದಾಡುತ್ತವೆ. ಈ ನೆಲೆಯಲ್ಲಿ ಅನುಭವವನ್ನು ಕಾದಂಬರಿಯಲ್ಲಿ ತುಂಬಲು ಮಾಡಿದ ಪ್ರಯತ್ನವೇ ಈ ಕಾದಂಬರಿ. ಕಲಾತ್ಮಕ ವೃತ್ತಿಯೊಂದು ಯಾವ ರೀತಿಯಲ್ಲಿ ಉದರ ನಿಮಿತ್ತ ಕೆಲಸವಾಗಿ ಕೀಳುಮಟ್ಟಕ್ಕೆ ಇಳಿಯುತ್ತದೆ ಎನ್ನುವುದರ ಚಿತ್ರಣವನ್ನು ನಾವಿಲ್ಲಿ ನೋಡಬಹುದು. ಇದರೊಂದಿಗೆ ಸಾಮಾಜಿಕ ನ್ಯಾಯ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಅವಶ್ಯಕತೆಗಳು, ನ್ಯಾಯ ಸತ್ಯಗಳು ಬದಲಾಗುತ್ತಾ ಹೋಗುತ್ತವೆ. ಅವುಗಳನ್ನು ಗೌರವಿಸಿದರೆ ಎಲ್ಲರ ಬದುಕು ಸುಂದರವಾದಿತ್ತು ಎಂಬ ನಿತ್ಯಕಾಲಿಕ ಸತ್ಯವನ್ನು ವಿಶೇಷವಾಗಿ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯ ಸ್ತ್ರೀ ಪಾತ್ರಗಳು ಎತ್ತಿ ಹಿಡಿಯುತ್ತವೆ. ಆದಾಗ್ಯೂ ಕೆಲವೆಡೆ ಕಾರಂತರು ಸ್ತ್ರೀ ಸಬಲೀಕರಣದ ವಿರೋಧಿಗಳಂತೆಯೂ ಆಸೆ ಹಾಗೂ ದುರ್ಬಲತೆಗಳು ಸಾಮಾನ್ಯ ಸ್ತ್ರೀಯರ ಲಕ್ಷಣಗಳೆಂಬಂತೆ ಚಿತ್ರಿಸಿರುವುದು ಕೂಡ ನಾವು ನೋಡುತ್ತೇವೆ. ಕಾರಂತರ ಸ್ತ್ರೀಪರ ಕಾಳಜಿಗೆ ಸಾಕ್ಷಿಯಾಗಿ ನಿಲ್ಲುವ ಹಲವು ಕಾದಂಬರಿಗಳು ಅವರ ಬತ್ತಳಿಕೆಯಲ್ಲಿವೆ. ನಂಬಿದವರ ನಾಕ ನರಕ, ಧರ್ಮರಾಯನ ಸಂಸಾರ, ಒಡ ಹುಟ್ಟಿದವರು, ಜಾರುವ ದಾರಿಯಲ್ಲಿ, ಭತ್ತದ ತೊರೆ, ಕಣ್ಣಿದ್ದು ಕಾಣರು, ಇಳೆಯೆಂಬ, ಮೈಮನೆಗಳ ಸುಳಿಯಲ್ಲಿ, ಆಳ ನಿರಾಳ, ಸ್ವಪ್ನದ ಒಳೆ, ಕರುಳಿನ ಕರೆ, ಅಳಿದ ಮೇಲೆ ಮೊದಲಾದವುಗಳು. ಅಂತೆಯೇ ದಾಂಪತ್ಯದ ಬದುಕಿನಲ್ಲಿ ಪಡೆಯಬಹುದಾದಷ್ಟು ಸುಖಗಳನ್ನು ಪಡೆದ ನಂತರ ಮುಂದಿನ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳಲು ಸನ್ಯಾಸದ ಸೂಗು ಹಾಕುವ ಪುರುಷರ ಪಲಾಯನವಾದಿ ಧೋರಣೆಯನ್ನು ಖಂಡಿಸುತ್ತಾ ಕಾರಂತರು ಸನ್ಯಾಸಿಯ ಬದುಕು, ಕೇವಲ ಮನುಷ್ಯರು, ಸಮೀಕ್ಷೆ, ಜಗದೋದ್ಧಾರನ, ಆಳ ನಿರಾಳ ಮೊದಲಾದ ಕಾದಂಬರಿಗಳು ಅವರ ಸ್ತ್ರೀಪರ ಕಾಳಜಿಯ ಮತ್ತೊಂದು ಮುಖವನ್ನು ಪರೋಕ್ಷವಾಗಿ ಚಿತ್ರಿಸುತ್ತವೆ. ಕಾದಂಬರಿಗಳಲ್ಲಿಯ ಪ್ರತಿಯೊಂದು ಪಾತ್ರವು ಮತ್ತೊಂದು ಪಾತ್ರಕ್ಕಿಂತಲೂ ಭಿನ್ನವಾಗಿವೆ. ಹೆಣ್ಣಿನ ಬದುಕಿನ ಸುತ್ತಲೂ ಅದೆಷ್ಟು ರೀತಿಯಾದ ಸಮಸ್ಯೆಗಳಿವೆ. ಆ ಸಮಸ್ಯೆಗಳು ಸ್ತ್ರೀ ನೆಲೆಯ ಜೊತೆಗೆ ಎಲ್ಲ ಸಾಮಾಜಿಕ ನೆಲೆಗಳಲ್ಲಿ ವ್ಯಾಪಿಸಿರುವ ವಾಸ್ತವ ಚಿತ್ರಣವನ್ನು ಕಾರಂತರು ತುಂಬ ಸೂಕ್ಷ್ಮವಾಗಿ ಹಿಡಿದಿಟ್ಟಿದ್ದಾರೆ. ಮನುಷ್ಯನು ನೆಮ್ಮದಿಯಿಂದ ಜೀವನ ಸಾಗಿಸಬೇಕಾದರೆ ಅವನ ಕೌಟುಂಬಿಕ ಜೀವನ ಸುಖ ಶಾಂತಿಯಿಂದ ಕೂಡಿರಬೇಕು. ಅದು ಸಾಧ್ಯವಾಗಬೇಕಾದರೆ ವೈವಾಹಿಕ ಜೀವನ ಉತ್ತಮವಾಗಿರಬೇಕು ಎಂಬ ಸಂದೇಶವನ್ನು ಕಾರಂತರ ಕಾದಂಬರಿಗಳು ನೀಡುತ್ತವೆ. ಸಾಮಾಜಿಕ ಚಿಂತಕರಾದ ಕಾರಂತರು ಚಿತ್ರಿಸಿರುವ ಸ್ತ್ರೀ ಪ್ರಪಂಚ ಇತ್ತ ಸಾಂಪ್ರದಾಯಿಕವಲ್ಲ, ಅತ್ತ ಆಧುನಿಕವಲ್ಲ. ಇವೆರಡರ ನಡುವಿನ ಒಂದು ಉದಾರವಾದಿ ಪ್ರಪಂಚ. ಇವರು ವಾಸ್ತವ ಪ್ರಪಂಚಕ್ಕಿಂತ ಆದರ್ಶ ಜೀವನಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿರುವುದು ಸಾಮಾನ್ಯ ಓದುಗರಿಗೂ ಮನದಟ್ಟಾಗುತ್ತದೆ. ದುಃಖದ ಉತ್ಕಟತೆಯಲ್ಲಿ ಬದುಕು ಅರ್ಥಗರ್ಭಿತವಾಗಬೇಕು ಎಂಬ ಸಾಂಪ್ರದಾಯಿಕ ಮೌಲ್ಯಗಳ ಪ್ರತಿಪಾದನೆ ಕಾದಂಬರಿಗಳ ಉದ್ದಕ್ಕೂ ಕಾಣಬಹುದು. ಕಾದಂಬರಿಗಳಲ್ಲಿ ಸ್ತ್ರೀಯರೆಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ಚಿತ್ರಿಸದೆ ಗ್ರಾಮೀಣ ಹಾಗೂ ಪಟ್ಟಣದ ಸ್ತ್ರೀಯರೆಂದು ಪಕ್ಷಪಾತದ ನಿಲುವು ತಾಳಿರುವುದು ಸ್ಪಷ್ಟವಾಗುತ್ತದೆ. ನಗರದ ವಿದ್ಯಾವಂತ ಮಹಿಳೆಯರಿಗಿಂತ ಗ್ರಾಮೀಣ ಮಹಿಳೆಯರಲ್ಲಿಯೇ ಕಾರಂತರು ಹೆಚ್ಚು ಜೀವನ ಶ್ರದ್ಧೆಯನ್ನು ಕಂಡಿದ್ದಾರೆ. ಇದರೊಂದಿಗೆ ಹೆಂಡತಿಗಿಂತ ತಾಯಿಯ ಪಾತ್ರ ಮೌಲಿಕವಾದುದು ಎಂಬ ಪರಂಪರೆಯನ್ನು ಕಾರಂತರು ಚಾಚೂ ತಪ್ಪದೆ ತಮ್ಮ ಬರಹದಲ್ಲಿ ದಾಖಲಿಸಿದ್ದಾರೆ. ಆದರೆ ಸತ್ಯವೆಂದರೆ ಜನರಿಗೆ ಆದರ್ಶವಾದಿಗಳನ್ನು ಪೂಜಿಸುವುದರಲ್ಲಿ ಇರುವ ಬದ್ಧತೆ ಅವರ ಆದರ್ಶಗಳನ್ನು ಅನುಸರಿಸುವುದರಲ್ಲಿ ಇಲ್ಲ. ವಾಸ್ತವವಾದಿ ನೆಲೆಗಟ್ಟಿನ ಲೇಖಕನೊಬ್ಬ ಆದರ್ಶವಾದವನ್ನು ಹಿಂದಿಕ್ಕಿ ಮುನ್ನಡೆಯಬೇಕು. ಅತಿಯಾದ ಆದರ್ಶಗಳನ್ನು ಕೈಬಿಟ್ಟು ವಾಸ್ತವದ ಹಿನ್ನೆಲೆಯಲ್ಲಿ ಸಮಾಜದ ಚಿತ್ರಣವನ್ನು ಚಿತ್ರಿಸುವ ಅವಶ್ಯಕತೆ ಇದೆ. ಇದುವರೆಗೆ ಕಾರಂತರ ಕಾದಂಬರಿಗಳು ಮತ್ತು ಸ್ತ್ರೀ ಪಾತ್ರಗಳು ಈ ಕುರಿತು ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ಅವರಿಂದ ಭಾಷಣ ಕೇಳಿದಿರಿ. ಇನ್ನು ಮುಂದೆ ಜಾನಪದ ಜೀವನ ಮೌಲ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಮನಿ. ಜನಪದರ ಜೀವನವೇ ನಯ ವಿನಯ ಸಂಸ್ಕೃತಿಯ ಒಂದು ಹೆಗ್ಗುರುತಾಗಿದೆ. ಜಾನಪದದಲ್ಲಿ ಅಗತ್ಯವೆನಿಸಿದ ಒಂದು ವಿಶೇಷ ಗುಣ ನಮ್ಮ ಗ್ರಾಮೀಣರಲ್ಲಿದೆ. ಈ ಸದ್ಗುಣಗಳು ಕಾಲದಿಂದ ಕಾಲಕ್ಕೆ ಮೈದೂರಿ ತಮ್ಮ ಆಚಾರ ವಿಚಾರಗಳಿಂದ ಇತರರಿಗೆ ಆದರ್ಶಪ್ರಾಯರಾಗಿ ಬಾಳಿದ್ದಾರೆ. ಅಂಥವರ ಬದುಕು ನೆನೆದು ಹೊಗಳಿ ಪದಕಟ್ಟಿ ಹಾಡುವ ಪದ್ಧತಿ ಹಿಂದಿನಿಂದಲೂ ಬಂದಿದೆ. ಆ ವ್ಯಕ್ತಿಗಳು ಆಯಾ ಜನಾಂಗದ ಕೀರ್ತಿ ಪ್ರತಿಮೆಗಳೇ ಸರಿ. ಕಲಾವಿದರು ಕಣ್ಣಿಗೆ ಕಾಣುವ ವ್ಯಕ್ತಿಗಳಾದರೂ ಅವರು ನಡೆದುಕೊಂಡು ಬಂದಿರುವ ಜೀವನ ಮೌಲ್ಯಗಳು ಮಹಾಶಕ್ತಿಗಳಾಗಿ ಇತರರಿಗೆ ಬೆಳಕು ಚೆಲ್ಲಿದ್ದಾರೆ. ಅಂಥವರನ್ನು ನರಮನುಷ್ಯರೆಂದು ಹೇಳುವ ಬದಲಾಗಿ ಅಮರರು ಎಂದು ಹೇಳುವುದು ಸೂಕ್ತ. ಜನಸಾಮಾನ್ಯರು ನಡೆದು ಬಂದ ದಾರಿಯನ್ನೇ ಅನುಸರಿಸಿ ತಮ್ಮ ಬಾಳನ್ನು ತಿದ್ದಿಕೊಳ್ಳಬಲ್ಲರು. ಕವಿಯಾದವನು ಅಂಥ ಶಕ್ತಿ ಬಳಸಿಕೊಂಡು ಕಾವ್ಯ ಕಟ್ಟಲೆಳಿಸುವ ಶಕ್ತಿ ನೀಡುತ್ತಾನೆ.
ಜನಸಾಮಾನ್ಯರ ಬಾಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಕಂಠಸ್ಥವಾಗಿ ಹರಿದು ಬಂದಿರುವ ಸಾಹಿತ್ಯವೇ ಜಾನಪದ ಸಾಹಿತ್ಯವಾಗಿದೆ. ಸಮೂಹ ಮಾಧ್ಯಮದಿಂದ ಸೃಷ್ಟಿಯಾಗಿ ಬಾಯಿಂದ ಬಾಯಿಗೆ ಕಂಠಪಾಠ ಮಾಡಿ ಸಂಪ್ರದಾಯದ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಬಳುವಳಿಯಾಗಿ ಬಂದಿದೆ. ಇವುಗಳಲ್ಲಿ ಜೀವಂತ ಕೊಡುಗೆಯಾಗಿ ಬಂದಿರುವ ಕಥೆ, ಗೀತೆ, ಒಗಟು, ಗಾದೆ, ಐತಿಹ್ಯ, ಪುರಾಣ, ನಂಬಿಕೆ, ಮೂಢನಂಬಿಕೆ, ಆಚಾರ, ಹಬ್ಬ ಹರಿದಿನ, ಮಾಟಮಂತ್ರ, ವಿದ್ಯೆ, ಜಾನಪದ ವೈದ್ಯ ಮುಂತಾದವುಗಳು ಜಾನಪದವೆನಿಸಿಕೊಳ್ಳುತ್ತವೆ. ಕ್ರಿಶಕ 1846ರಲ್ಲಿ ವಿಲಿಯಂ ಜಾನ್ ಥಾಮ್ಸ್ ಎಂಬುವರು ಫೋಕ್ಲೋರ್ ಎಂಬ ಪದವನ್ನು ಸೃಷ್ಟಿಸಿ ಬಳಕೆಗೆ ತಂದರು. ಮಾನವ ಜನಾಂಗದ ವಿವಿಧ ತರಹದ ವರ್ಗಗಳಲ್ಲಿಯೂ ಜಾನಪದ ಇರುತ್ತದೆ. ಜೋನಾಸ್ ಬೆಲಿಯಾಸ್ ಎಂಬುವರು ಆದಿವಾಸಿ ಮತ್ತು ನಾಗರಿಕ ಸಮಾಜಗಳು ಸಾಂಪ್ರದಾಯಿಕವಾಗಿ ಸೃಷ್ಟಿಸಿ ಬೆಳೆಸಿಕೊಂಡು ಬರುವ ಅಂಶಗಳನ್ನು ಜಾನಪದ ಒಳಗೊಂಡಿರುತ್ತದೆಂದು ಹೇಳಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಈ ಸಮಾಜಗಳ ಸಾಹಿತ್ಯಿಕ ಮತ್ತು ಭೌತಿಕ ಸಂಪ್ರದಾಯಗಳೆಲ್ಲ ಜಾನಪದವೇ. ಆದರೆ ಈ ಎರಡೂ ಸಮಾಜಗಳಲ್ಲೂ ಉಳಿದು ಬರುವ ಸಂಪ್ರದಾಯಗಳು ತಮ್ಮ ಸ್ವರೂಪಗಳಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಹೊಂದಿರುತ್ತವೆ. ಫೋಕ್ಲೋರ್ ಎಂದರೆ ಜಾನಪದ, ಫೋಕ್ ಎಂದರೆ ಜನಪದ, ಲೋರ್ ಎಂದರೆ ಜ್ಞಾನ, ತಿಳುವಳಿಕೆ, ಕಲಿಕೆ ಎಂದು ವಿಭಾಗಿಸಿದ್ದಾರೆ. ಜಾನಪದ ಎಂಬುದಕ್ಕೆ ಒಂದೇ ಶತಮಾನದ ಅಲ್ಪ ಇತಿಹಾಸವಿದ್ದರೂ ಇದು ಅತ್ಯಂತ ಜಟಿಲ ಪ್ರಕ್ಷೋಭೆ ಉಳ್ಳದ್ದಾಗಿದೆ ಎಂದು ರಿಚರ್ಡ್ ಎಂ ಡೋರ್ಸನ್ ಅಭಿಪ್ರಾಯಪಡುತ್ತಾರೆ. ಇದಕ್ಕೆ ಜಾನಪದ ಲೋಕಾಯನ, ಜನಪದ ವಿಜ್ಞಾನ ಇತ್ಯಾದಿ ಸಮಾನಾರ್ಥ ಪದಗಳಿದ್ದರೂ ಡಾಕ್ಟರ್ ಹಮಾನಾಯಕರು 1966ರಲ್ಲಿ ಸೂಚಿಸಿದ ಜಾನಪದ ಎಂಬುದು ಹೆಚ್ಚು ಜನಪ್ರಿಯವಾಗಿದ್ದು ಸಾರ್ವತ್ರಿಕ ಸ್ವೀಕೃತಿಯನ್ನು ಪಡೆಯುತ್ತದೆ. ಜಾನಪದ ಸಾಹಿತ್ಯವು ಪಂಡಿತರಿಗೆ ಹಾಸ್ಯಾಸ್ಪದವಾಗಿ ಅರಸನೊಡ್ಡೋಲಗವನ್ನಂತೂ ಅದು ಕಾಣಲೇ ಇಲ್ಲ. ಗುಡಿಸಲವೇ ಅದರ ಉಗಮವಾಯಿತು. ಸಾಮಾನ್ಯ ಜನಜೀವನ ಚಿತ್ರವೇ ಕಥೆಯಾಯಿತು. ನಿಸರ್ಗವೇ ಪ್ರಸಂಗಗಳಲ್ಲಿ ಆಡಿ ತೋರಿಸಲು ರಂಗಭೂಮಿಯಾಯಿತು. ಜನಸಾಮಾನ್ಯರೇ ಕಿವಿಗೊಟ್ಟು ಕೇಳುವ ಪರಿಚಯ ಆಯಿತೆಂದ ಮೇಲೆ ಅದು ಗ್ರಂಥಸ್ಥವಾಗುವ ಬಗೆಯಂತೂ ಜನಪದ ಸಾಹಿತ್ಯ ಕರ್ತೃಗಳಲ್ಲಂತೂ ಎಲ್ಲರೂ ನಿರಕ್ಷರಿಗಳೇ ಬಲ್ಲವರಿಂದ ಬರೆಯಿಸಿ ಇಡಬೇಕೆಂಬ ವಿಚಾರವಂತೂ ಅವರನ್ನು ಸೋಂಕಿದಂತೆ ಕಾಣುವುದಿಲ್ಲ. ಅವರು ಸ್ಫೂರ್ತಿ ತುಂಬಿದಾಗ, ಸಂತೋಷವಾದಾಗ, ಪ್ರಸಂಗ ಬಂದಾಗ ತಮಗೆ ಬಂದಂತೆ ಹಾಡಿಕೊಂಡು ತೃಪ್ತಿ ಪಡೆದರು. ಕೆಲವೊಂದು ಹಾಡುಗಳು ಜನರ ಬಾಯಲ್ಲಿ ಉಳಿದು ಅನೇಕ ವೇಳೆ ಮಾರ್ಪಾಡು ಹೊಂದಿ ಬೆಳೆಯುತ್ತಾ ಬಂದವು. ಕನ್ನಡದಲ್ಲಿ ಇತ್ತೀಚೆಗೆ ಜಾನಪದ ಸಾಹಿತ್ಯ ಬೆಳೆಸಲು ಕೈ ಹಾಕಿದ ಹಲಸಂಗಿಯ ಗೆಳೆಯರ ಗುಂಪಿನ ಹಿರಿಯ ಸಾಹಿತ್ಯಗಳಾದ ಮಧುರಚನ್ನರು ಈ ಪ್ರಯತ್ನದಲ್ಲಿ ಮೊದಲಿಗರು. ವಿಜಯಪುರದಲ್ಲಿ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆದು ಅಲ್ಲಿ ಇವರೇ ಜಾನಪದ ಸಾಹಿತ್ಯ ಸಂಬಂಧ ಎತ್ತಿ ಮಾತಾಡಿದರು. ಮುಂದೆ ಬೆಟಗೇರಿ ಕೃಷ್ಣ ಶರ್ಮ, ಗೋರೂರು ರಾಮಸ್ವಾಮಿ, ದೇವೂಡು ಮೊದಲಾದ ಪ್ರಸಿದ್ಧ ಸಾಹಿತಿಗಳು ಅನೇಕ ರೀತಿಯಿಂದ ಜಾನಪದ ಸಾಹಿತ್ಯವನ್ನು ಚರ್ಚಿಸಿದ್ದಾರೆ. 1920ರಲ್ಲಿ ಗರತಿಯ ಹಾಡು ಪ್ರಕಟವಾದಂದಿನಿಂದ ಜನಸಾಮಾನ್ಯರ ಸಾಹಿತ್ಯಕ್ಕೆ ವಿಶೇಷಣೆ ಪದವೆಂಬಂತೆ ಬಳಕೆಯಾಗತೊಡಗಿತು. ಡಾಕ್ಟರ್ ಹಮಾನಾಯಕ್ ಅವರು 1966ರಲ್ಲಿ ಪ್ರಯೋಗಿಸಿದ ಜಾನಪದ ಎಂಬುದು ಥಟ್ಟನೆ ಪ್ರಚಾರ ಪಡೆದು ಚಲಾವಣೆಯಲ್ಲಿ ಬಂದುಬಿಟ್ಟಿದೆ. ಜಾನಪದ ಸಾಹಿತ್ಯ ಕರ್ನಾಟಕ ಪ್ರವೇಶಿಸಿದ ಮೇಲೆ ಅಫ್ಜಲ್ಪುರ ತಾಲೂಕಿನಲ್ಲಿಯೂ ಬಹುಮುಖಿ ರೂಪಿಯಾಗಿ ಬೆಳೆದು ಬಂತೆಂದು ಹೇಳಲು ತುಂಬ ಸಂತೋಷವೆನಿಸುತ್ತದೆ. ಕತೆ, ಹಾಡು, ಒಗಟು, ಒಡಪು, ಒಡಬು, ಗಾದೆಗಳು, ಕುಣಿತಗಳು, ಬೈಲಾಟ, ಲಾವಣಿ, ಕರಡಿ ಮಜಲು, ಚೌಡಿಕೆ, ಪೋತುರಾಜ, ನಂದಿಧ್ವಜ, ಭಜನೆ, ಹೆಜ್ಜೆ ಮೇಳ, ಚೌಡಮ್ಮನ ಕುಣಿತ, ತಗಲುಗೊಂಬೆ ಆಟ ಮೊದಲಾದ ಜಾನಪದ ಸಾಹಿತ್ಯ ಪ್ರಕಾರಗಳನ್ನು ನಮ್ಮ ತಾಲೂಕಿನಲ್ಲಿ ಕಸರಾಗಿರದ ಉಸಿರು ಹಸಿರಾಗಿರಿಸಿದ ಕೀರ್ತಿ ಜಾನಪದ ಕವಿ ಕಲಾವಿದರಿಗೆ ಸಲ್ಲುತ್ತದೆ. ಕತೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಸುತ್ತಾಡಿದರೂ ಆಯಾ ದೇಶದ ಭಾಷೆಯಲ್ಲಿ ಜನಪದದಲ್ಲಿ ಪ್ರಚಲಿತವಾಗಿ ಪ್ರಖ್ಯಾತ ಪ್ರಕಾರವಿದ್ದು ಕತೆ ಹೇಳುವುದಾಗಲಿ ಕತೆ ಕೇಳುವುದಾಗಲಿ ಮಾನವನ ಸ್ವಭಾವವಾಗಿದೆ. ಜನಪದರ ಜೀವನದಲ್ಲಿ ಪ್ರತಿಯೊಬ್ಬರೂ ಚಿಕ್ಕವರಾಗಿದ್ದಾಗ ಅವರವರ ಮನೆಯ ಅಜ್ಜಿಯೂ ಅವರಿಗೆ ಕಥಾಕೋಶವಾಗಿರುತ್ತಿದ್ದಳು. ಅಂತೆಯೇ ಜಾನಪದ ಕಥೆಗಳಿಗೆ ಅಜ್ಜಿಯ ಕಥೆಗಳೆಂದು ಕೂಡ ಕರೆಯುತ್ತಾರೆ. ಜನಪದ ಕಥೆಗಳಲ್ಲಿ 1 ಸರಗತೆ, 2 ಅಡಗತೆ, 3 ಒಡಗತೆಗಳೆಂದು ವಿಭಾಗಿಸಬಹುದು. ಸರಗತೆಗಳೆಂದರೆ ಉದ್ದವಾಗಿ ಹೋಗುತ್ತದೆ. ಹಿಂಗೆ ಒಂದು ಊರಾಗ ರಾಜ ಇದ್ದ.
ರಾಜಾಗ 3 ಜನ ಮಕ್ಕಳಿದ್ರು ಎಂದು ಪ್ರಾರಂಭವಾಗಿ ಮುತ್ತು ಪೋಣಿಸಿದಂತೆ ಉದ್ದ ಬೆಳೆಸಬಹುದು. ಕೊನೆಗೆ ನಾನೊಂದು ಹೇಳಿದೆ, ನೀವೊಂದು ಕೇಳಿದಿರಿ. ನಾ ಹಾಲು ಉಂಡು ಹಾಸಿಗೆಯಲ್ಲಿ ಬಿದ್ದರೆ ನೀವು ತುಪ್ಪ ಉಂಡು ತಿಪ್ಪ್ಯಾಗ ಬಿದ್ರಿ ಎಂದು ಮುಕ್ತಾಯಗೊಳಿಸುವುದೇ ಸರಗತೆಯಾಗಿದೆ. ಒಡಗತೆ ಎಂದರೆ ಒಡೆಯುವ ಕತೆ ಎಂದು ಅರ್ಥ. ಕತೆ ಒಡೆದು ಅದರ ತಿರುಳು ತಿಳಿಸಬೇಕು. ಉದಾಹರಣೆಗೆ, ಹಾಸಿಗಲ್ಲ ಹಂಪುರಿಗಲ್ಲ ದೇಶಕ್ಕೆಲ್ಲ ಒಂದೇ ಕಲ್ಲು. ಅದರ ಉತ್ತರ ಆಕಾಶ. 2 ಅವ್ವನ ಸೀರೆ ಮಡಚಲಾರೆ ಅಪ್ಪನ ರೊಕ್ಕ ಎಣಿಸಲಾರೆ. ಅದರ ಉತ್ತರ ಮುಗಿಲು. ಆಕಾಶ, ನಕ್ಷತ್ರ. ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ಎದುರಾಳಿಯಾಗಿ ಕತೆ ಹೇಳುತ್ತಾ ಉತ್ತರ ಕೇಳುತ್ತಾ ಸಂತೋಷ ಪಡುತ್ತಾರೆ. ಇದಕ್ಕೆ ಮೈಸೂರು ಭಾಗದ ಕಡೆಗೆ ಒಗಟು ಎಂದು ಹೇಳಿದರೆ, ನಮ್ಮ ಭಾಗದಲ್ಲಿ ಒಡಗತೆ ಎಂದು ಪ್ರಸಿದ್ಧವಾಗಿದೆ. ಅಡಗತೆಗಳೆಂದರೆ ಒಡಗತೆ ಹೇಳಿದಾಗ ಇದರ ಉತ್ತರ ಹೇಳಲು ಬಾರದಾಗ ಒಡಗತೆಯ ಉತ್ತರ ಪಡೆದು ಅದಕ್ಕೊಂದು ಕತೆ ಹೇಳಿ ಉತ್ತರ ಪಡೆಯುವ ಉದ್ದೇಶವೇ ಅಡಗತೆಯಾಗಿದೆ. ಈ ಅಡಗತೆಗಳು ನಿಜವಾಗಿಯೂ ಸಣ್ಣ ಕತೆಗಳ ಮೂಲವೆಂದು ಹೇಳಬೇಕು. ಜನಪದರ ಜೀವನದಲ್ಲಿ ಹಾಡುಗಳು ದಟ್ಟವಾಗಿ ವ್ಯಾಪಕವಾಗಿ ಹಬ್ಬಿಕೊಂಡಿವೆ. ಹಾಡುಗಳನ್ನು ಹಾಡದವರೇ ಈ ಪ್ರಪಂಚದಲ್ಲಿ ಇಲ್ಲವೆಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಹಾಡಿನಲ್ಲಿ ನಾವು 3 ಪ್ರಕಾರಗಳನ್ನು ಹೇಳುತ್ತೇವೆ. 1 ಹೆಂಗಸರ ಹಾಡು, 2 ಗಂಡಸರ ಹಾಡು, 3 ಮಕ್ಕಳ ಹಾಡು. ಹೆಂಗಸರ ಹಾಡನ್ನು ನಿತ್ಯ ಜೀವನದಲ್ಲಿ ಹೆಣ್ಣು ಮಕ್ಕಳ ನಾಲಿಗೆಯ ಮೇಲೆ ಕುಣಿಯುವ ತಾಳಕ್ಕೆ ತಕ್ಕಂತೆ ಹಲವು ಧಾಟಿಗಳಲ್ಲಿ ಕುಟ್ಟುವಾಗ, ಬೀಸುವಾಗ, ದಣಿವಾರಿಸಿಕೊಳ್ಳುವಾಗ, ಕೆಲಸ ಮಾಡುವಾಗ ತಮಗಾದ ಬೇಸರಿಕೆಯನ್ನು ಕಳೆಯಲು ಇಂಥ ಹಾಡುಗಳನ್ನು ಹೇಳುವರು. ಪ್ರಪ್ರಥಮವಾಗಿ ದೇವರು, ತಾಯಿ ತಂದೆ, ಹೆಣ್ಣು ಮಕ್ಕಳು, ಎತ್ತು, ಎಮ್ಮೆ, ಹಸು ಮೊದಲಾದ ತನ್ನ ಪ್ರೀತಿಯ ವ್ಯಕ್ತಿ ವಸ್ತುವನ್ನು ಕುರಿತು ಹಾಡುಗಳನ್ನು ಹೇಳುತ್ತಾರೆ. ಏಳುತ್ತಾ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ, ಎದ್ದೊಂದು ಗಳಿಗೆ ನೆನದೇನ. ದೇವತೆಗಳ ಮೇಲೂ ನಮ್ಮ ಹಳ್ಳಿಗರು ಭಯ ಭಕ್ತಿಯಿಂದ ನಡೆದುಕೊಳ್ಳುತ್ತಾ ಬಂದಿದ್ದಾರೆ. ಜೋಗುಳದ ಹಾಡು. ತೊಟ್ಟಿಲಲ್ಲಿಯ ಕೂಸು ಕಿರಿಕಿರಿ ಮಾಡಿ ಕಾಡುತ್ತಿರುವಾಗ ಹೆತ್ತ ತಾಯಿ ತನ್ನೆಲ್ಲ ಕೆಲಸ ಬಿಟ್ಟು ತನ್ನಷ್ಟಕ್ಕೆ ತಾನೇ ಮಗುವಿನೊಂದಿಗೆ ಹಾಡಿಕೊಂಡು ಮಲಗಿಸುತ್ತಾಳೆ. ಜೋ ಜೋ ಎನ್ನ ಜ್ಯೋತಿಯ ಕಂದ, ಜೋ ಜೋ ಕಂದಾನ ಕಿರಿಕಿರಿ ಇಂದೇನ ಹೇಳಲಿ, ಬಿಂದಿಗಿ ಹಾಲು ಸುರುವಂತ, ಬಿಂದಿಗಿ ಹಾಲು ಸುರುವಂತ ಸಂಜೆಯ ಚಂದ್ರಾಮನ ತಂದು ನಿಲ್ಲಿಸಂದ. ಮಗುವನ್ನು ರಮಿಸುವುದರಲ್ಲಿ, ಮಲಗಿಸುವುದರಲ್ಲಿ ತಾಯಿ ತನ್ನ ತನ್ಮಯತೆಯಲ್ಲಿ ತನ್ನ ಜೀವನ ಸಾರ್ಥಕತೆಯನ್ನು ಪಡೆಯುತ್ತಾಳೆ. ಶೋಭಾನದ ಹಾಡು. ಶೋಭಾನದ ಹಾಡು ಹೆಣ್ಣು ಮಗಳು ಋತುಮತಿಯಾದಾಗ 9, 11 ಅಥವಾ 15 ದಿನಗಳು ಸಿಂಗರಿಸಿ ಕೂಡ್ರಿಸಿ ಮುತ್ತೈದರೆಲ್ಲ ನೆರೆದು ಹೆಣ್ಣತನದ ಆದರ್ಶ, ಭಕ್ತಿ, ಶೃಂಗಾರ, ನೈತಿಕವಾಗಿ ಮಾರ್ಗ ತೋರಿಸುವ ಹಾಡುಗಳನ್ನು ಹೇಳುತ್ತಿದ್ದರು. ಉದಾಹರಣೆಗಾಗಿ, ಆಡಲಿ ಮಗಳಿಗೆ ಬೇಡಲಿ ವರ ಬಂದು, ಹೆಂಗ್ ಕೊಡಬೇಕ್ರಿ ಮಗಳಿಗೆ ವಚನ ಶೋಭಾನ. ಮಾತು ಮಾತಾಡಟಿಗೆ ಮೈದೂನ ತಾ ಬಂದ, ಮರೆ ತೆರೆಯ ಹೊಡೆದಂಗ ಬಂತವ್ವ ಕುದುರೆ ಶೋಭಾನ. ಶೋಭನಕ ಸೋಳ ರೊಟ್ಟಿ ಮ್ಯಾಗೆರಡು ದಪ್ಪಟ್ಟಿ, ಎಂದ ಮೈನರದೆ ಹುಚ್ಚಗೊಟ್ಟೆ ಶೋಭಾನ. ಹೀಗೆ ಇನ್ನೂ ಉದ್ದಾದ ಹಾಡುಗಳನ್ನು ಹಾಡುತ್ತಾರೆ. ಮದುವೆ ಜನಪದರ ಬಾಳಿನಲ್ಲಿ ಒಮ್ಮೆ ಬರಬಹುದಾದ ಒಂದು ದೊಡ್ಡ ಮತ್ತು ಸಂಕೀರ್ಣವಾದ ಸಮಾರಂಭವಾಗಿದೆ. ಹಿಂದೆ ಮದುವೆ ಕಾರ್ಯಕ್ರಮ ತಿಂಗಳವರೆಗೆ ನಡೆಸುತ್ತಿದ್ದರು. ಹಳ್ಳಿಯಲ್ಲಿ ಒಬ್ಬರ ಮದುವೆಯಾದರೆ ಊರಿಗೆ ಊಟ ಹಾಕುತ್ತಿದ್ದರು. ಈಗಂತೂ ಅಂಥ ಸಡಗರ ಇರದಿದ್ದರೂ ಹಾಡುಗಳು ಮಾತ್ರ ಎಲ್ಲರ ಬಾಯಲ್ಲೂ ಓಡಾಡುತ್ತಿವೆ. ಒಂದೆಲಿ ಒಂದಡಿಕೆ ಒಂದು ಚಾಜಾದ ಬಟ್ಟ, ತಂದಿನಿ ಗುಂಡಯ್ಯ ನಿನ ಚಾಜ, ತಂದಿನಿ ಗುಂಡಯ್ಯ ನಿನ ಚಾಜ ತಕ್ಕೊಂಡು ತುಂಬಿ ಕೊಡು ನಮ್ಮ ಐರಾಣಿ ಸೋ. ನಯ್ಯಣ್ಣಿ ಹಾಡು. ದೇವ ದೇವರಿಗೆಣ್ಣೆ, ದೇವರ ಈಶ್ವರಗೆಣ್ಣೆ, ದೇವರ ಬ್ರಹ್ಮಗ ಮೊದಲೆಣ್ಣೆ ನಯ್ಯಣ್ಣೆ. ಕಂಚಿನ ಬಟಲಾಗ ಮಿಂಚೆಣ್ಣೆ ತಕ್ಕೊಂಡು ಮದುಮಕ್ಕಳಿಗೆ ಎಣ್ಣೆ ಇಡಬನ್ನೀರೆ. ಮದುವೆ ಸಮಾರಂಭಗಳಲ್ಲಿ ಮದುಮಕ್ಕಳಿಗೆ ನೈಯಣ್ಣೆ ಇಡುತ್ತಾ ಹರ್ಷದಿಂದ ಹಾಡುವ ಹಾಡುಗಳೇ ಮದುವೆ ಹಾಡುಗಳೆನ್ನುವರು. ಸೀಗಿ ಗೌರಿ ಹಾಡು, ಜೋಕುಮಾರ ಹಾಡು, ಕೊರವಂಜಿ ಮುಂತಾದವು ಹಾಡುಗಳಿವೆ. ಗುಳ್ಳವನ ಮಣ್ಣ ತರಲಿಲ್ಲ, ಗುಲ್ಗಂಜಚ್ಚಿ ತೀಡಲಿಲ್ಲ, ಸುಳ್ಳೇ ಹೊಯ್ತಲ್ಲವ್ವ ನಾಗರ ಪಂಚಮಿ ಸುವ್ವ ನಾರಿ. ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದಿ, ಹಳ್ಳ ಕೊಳ್ಳ ಹರಿದಾಡಿ ಬಂದಿ, ಕಾರ ಮಳೆಯೋ ಕಪಾಟ ಮಳೆಯೋ, ಬಣ್ಣ ಕೊಡ್ತೀನಿ ಬಾ ಮಳಿಯೇ ಬಾ ಮಳಿಯೇ, ಸುಣ್ಣ ಕೊಡ್ತೀನಿ ಸುರಿಮಳಿಯೇ ಸುರಿಮಳಿಯೇ.
ಇತ್ತೀಚೆಗೆ ಸಂಪ್ರದಾಯದ ಹಾಡುಗಳು ಕಾಣಬರದಿದ್ದರೂ ಕೆಲವೊಂದು ಹಳ್ಳಿಗಳಲ್ಲಿ ಇಂದಿಗೂ ಪ್ರಚಲಿತದಲ್ಲಿವೆ. ಪಂಚಮಿ ಮುಗಿದು ಶ್ರಾವಣ ಭಾದ್ರಪದ ಮಾಸವು ಬರಲು ಗಣಪತಿ ಸಂಪ್ರದಾಯ ಬರುವುದು. ಗಂಡಸರ ಹಾಡುಗಳು ಸುಪ್ರಸಿದ್ಧಿ ಹೊಂದಿವೆ. ತ್ರಿಪದಿಗಳನ್ನು ದಾಟಿಗಳಲ್ಲಿ ಹಾಡುತ್ತಾರೆ. ಹೋಳಿ ಹಬ್ಬದ ಕಾಮಣ್ಣನನ್ನು ಕುರಿತಾದ ಹಾಡುಗಳು ಸಾಕಷ್ಟಿವೆ. ಹಂತಿಯ ಹಾಡು, ಬಲೋರಿ ಹಾಡು, ಮಟ್ಟಿ ಹಾಡು, ಆಣಿಪೀಣಿ, ಡೊಳ್ಳಿನ ಹಾಡು, ಗೊಂದಲಿಗರ ಹಾಡು, ಬುಡುಬುಡಿಕ್ಯಾನ ಹಾಡು, ಮೌರಾಮ ಹಾಡು, ಭಜನೆ ಹಾಡು ಮುಂತಾದ ಹಾಡುಗಳೆಂದು ವಿಂಗಡಿಸುತ್ತಾರೆ. ಹಂತಿಯ ಹಾಡು. ಹಂತಿಯ ಒಗಸಾಗ ಎಂಥವಗ ನೆನಿಬೇಕು, ಗಾಯತ್ರಿ ಮಗನ ಬಸವಣ್ಣಗ, ಗಾಯತ್ರಿ ಮಗನ ಬಸವಣ್ಣಗ ನೆನೆದಾರ, ಗದ್ದರಿಸಿ ಹಂತಿ ನಡೆದಾನ. ಒಕ್ಕಲಿಗರ ಜೀವನದಲ್ಲಿ ಕಣ ಕಡಿದು ರಾಶಿ ಮಾಡುವ ಸಂಭ್ರಮದಲ್ಲಿ ಹಂತಿ ಹಾಡುಗಳನ್ನು ಹೇಳುವ ಪ್ರಮುಖ ಪ್ರಕಾರ ಇದಾಗಿದೆ. ಜನಪದ ಹಾಡುಗಳು ಎಲ್ಲರ ಮನವನ್ನು ಆಕರ್ಷಿಸುವವು. ನಮ್ಮ ಗಡಿನಾಡಿನ ಹಂತಿಗಳೆಂದರೆ ನೂರಾರು ಚೀಲಗಳ ರಾಶಿ ನೋಡಿದರೆ ಸುಗ್ಗಿಯ ಸೊಬಗನ್ನು ಕಾಣಬೇಕು. 100 ಎತ್ತುಗಳ ಮೋಡಿಯ ಕಣವನ್ನು ನೋಡಿದರೆ ಮಲೆನಾಡಿನವರಿಗೆ ದಂಗು ಬಡಿಯುವಂತಿದ್ದು, ಉತ್ತಿ ಬಿತ್ತಿ ಬೆಳೆ ಬೆಳೆದು ಒಕ್ಕಲಿಗನಿಗೆ ಸುಗ್ಗಿಯು ಬರಲು ದೊಡ್ಡ ಹಬ್ಬವೆಂದೇ ಆಚರಿಸುತ್ತಾರೆ. ರಾತ್ರಿ ಹಂತಿ ಮಾಡಿದ ರೈತರ ದಣಿವನ್ನು ಹಿಂಗಿಸಲು ಹಲಿಗೆ ವಾದ್ಯಗಳೊಂದಿಗೆ ಕುಣಿದಾಡಿ ಹಾಡುವ ನೋಟ ರಮ್ಯವಾದದ್ದು. ರೈತರು ಹಂತಿಯ ಹಾಡುಗಳನ್ನು ಬೆಳಗು ಹರಿಯುವವರೆಗೂ ಹಾಡುವರು. ಮಕ್ಕಳ ಹಾಡುಗಳಲ್ಲಿ ಜನಪದ ಸಾಹಿತ್ಯವು 6 ವರ್ಷದಿಂದ 12 ವರ್ಷದ ಮಕ್ಕಳು ಆಡುತ್ತಾ ಕುಣಿಯುತ್ತಾ ಹಾಡುತ್ತಾರೆ. ತಮ್ಮದೇ ಆದ ಪ್ರಪಂಚ ಕಟ್ಟಿ ಗಂಡ ಹೆಂಡಿರಾಗಿ ಸರಸವಾಡುತ್ತಾರೆ. ಇವು ಅರ್ಥರಹಿತವಾದವುಗಳಾದರೂ ಪ್ರಾಸಬದ್ಧವಾದ ಹಾಡುಗಳು ಕೇಳುಗರ ಕಿವಿಗೆ ರಸದೂಟವಾಗಿರುತ್ತವೆ. ಮಾನವನ ಜೀವನವು ಅವನ ಬಾಲ್ಯದ ಮೇಲೆ ಬಹಳ ಅವಲಂಬಿಸಿರುವುದು. ಮಕ್ಕಳು ಆಟ ಆಡುವಾಗ ಈ ರೀತಿ ಹಾಡುತ್ತಾರೆ. ದೈ ಮಕ ದೈ ಅಚ್ಚಿಮನಿ ಪೀ, ಹತ್ತಂಬಾಳ ಹಲಿಗಿ ಬಡದು ನಾಯಿಗೆ ನುಚ್ಚ ಹಾಕೋರಿಲ್ಲ, ಬೆಕ್ಕಿಗೆ ಹಾಲ ಕುಡಿಸೋರಿಲ್ಲ, ಪಂಡೋಲು ಪಟಕ. ಇನ್ನು ಒಡಪು. ಮದುವೆ ಮಂಗಲ ಕಾರ್ಯಗಳಲ್ಲಿ ಗಂಡ ಹೆಂಡತಿ ಹೆಸರು ಕೇಳುವಾಗ ಹೆಸರು ಹೇಳುವ ಸಂಪ್ರದಾಯವೇ ಒಡಪು. ನಮ್ಮ ಹಳ್ಳಿಯ ಜನರು ಅರ್ಥ ಹಾಕಿ ಹೆಸರು ಹೇಳಲು ಬಳಸುತ್ತಾರೆ. ಉದಾಹರಣೆಗಾಗಿ ಕಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾನ. ಬಂಗಾರ ವಂಕಿ ಬಂದಿ ಕುಬಸ ಮ್ಯಾಲ ಚಂದಾಗಿ ತುರ್ಬಿನ ಹಾಕಿದಾಗಿ ಬಂದಾಳಿಲ್ಲಂತ ಮಂದ್ಯಾಗ ನೋಡ್ತಾನ. ಬಂಗಾರ ವಂಕಿ ಬೆಳ್ಳಿ ಡಾಬ ಬಂದಾಳಿಲ್ಲಂತ ಮಂದ್ಯಾಗ ನೋಡ್ತಾನ. ಖಬರಿಗೇಡಿ ಕೈಯಾಗ ಕೊಬ್ಬರಿ ಬೆಲ್ಲ ಕೊಟ್ರ ಶಿಬಿರ ತಲೆಯಾಗ ಇಟ್ಟುಕೊಂಡು ಖಬರ್ ಹಾರಿ ನೋಡಿತ್ತು. ಇನ್ನು ಒಡಬು. ವೀರಭದ್ರನ ಅವತಾರದಲ್ಲಿ ವಚನಗಳನ್ನು ಹೇಳಿ ವೀರಾವೇಶದಿಂದ ವಾದ್ಯಗಳನ್ನೇ ನರ್ತನೆ ಮಾಡುವುದೇ ಒಡಬು. ಪಲ್ಲಕ್ಕಿ ಉತ್ಸವಗಳಲ್ಲಿ ಪುರವಂತರು ಹೇಳುವ ವಚನಗಳೆಂದು ಕರೆಯುವ ಪರಿಪಾಠವಿದೆ. ಹರ ಹರ ಸ್ವಾಮಿ ಶರಭಾದಿ ಶರಭೋ, ಕರುಣಿಸೋ ಕರುಣಿಸೋ ಕರಿವೀರಭದ್ರ ಖಡೆ ಎಂದ. ಇನ್ನು ಗಾದೆಗಳು. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗದೆಂಬ ಗಾದೆ ಮಾತಿನಂತೆ ಜಾನಪದ ಪ್ರಪಂಚದಲ್ಲಿ ವ್ಯಾಪಕವಾದ ಪ್ರಕಾರ ಜಗತ್ತಿನ ಜಾನಪದ ಸ್ವತ್ತು ಗಾದೆ. ಇವು ಲೋಕಾನುಭವ, ಸತ್ಯಾಸತ್ಯದ ಪಾಂಡಿತ್ಯಪೂರ್ಣವಾದ ನುಡಿಮುತ್ತುಗಳು. ಹಾದಿ ಬೀದಿಯಲ್ಲಿ ಸಿಕ್ಕುವ ಈ ಗಾದೆಗಳು ಮೌಲ್ಯವನ್ನು ಹೆಚ್ಚಾಗಿ ಸಾರುತ್ತವೆ. ಅಂಗಾಲಿಗೆ ಹೇಸಿಗೆ ಇಲ್ಲ, ಕಳ್ಳಿಗೆ ನಾಚಿಕೆ ಇಲ್ಲ. ಊರಿಗೆ ಉಪಕಾರ ಮಾಡಬಾರ್ದು, ಹೆಣಕ್ಕೆ ಸಿಂಗಾರ ಮಾಡಬಾರ್ದು. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ತುಂಬಿದ ಕೊಡ ತುಳ್ಕೋದಿಲ್ಲ. ಈ ಕೆಸರಾದರೆ ಬಾಯಿ ಮೊಸರು, ಬಲ ಕಡಿಮೆ ಆದಾಗ ನೆಲ ಎತ್ತಿ ಬಡಿತಿತ್ತು. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮುಂತಾದವುಗಳ ಉದಾಹರಣೆ ಬರುತ್ತವೆ. ಇದುವರೆಗೆ ಜಾನಪದ ಜೀವನ ಮೌಲ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಮನಿ. ಇದು ಈ ವಾರದ ಕನ್ನಡ ಭಾರತಿ. ನಿರ್ಮಾಣ ಅನಿಲ್ ಕುಮಾರ್ ಎಚ್ಎನ್. ನೆರವು ಮಧು ದೇಶ್ಮುಖ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.